ಹಾಯ್ ನಮಸ್ಕಾರ ಎಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಇವಾಗ ಚಳಿಗಾಲ ಮಳೆಗಾಲ ಬಂತು ಅಂದರೆ ಮಕ್ಕಳಿಗಾಯಿತು ದೊಡ್ಡವ್ರಿಗಾಯಿತು ಈ ಗಂಟ್ಲು ನೆಗಡಿ ಕೆಮ್ಮು ಈ ಥರ ಇರೋರಿಗೆ ನಾನು ಇಲ್ಲಿ ಒಂದು ಮನೆಮದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಮನೆಮದ್ದನ್ನ ಮಾಡೋದು ಹೇಗೆ, ಮನೆಯಲ್ಲಿರೋ ಇವಾಗ ನೋಡಿ ಮನೆಯಲ್ಲಂತೂ ಇದ್ದೇ ಇರುತ್ತೆ ತುಳಸಿ ಗಿಡ, ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ತುಳಸಿ ಗಿಡದಿಂದ ಒಂದು ಒಳ್ಳೆ ಮನೆಮದ್ದು ಮಾಡಿಕೊಂಡು ನಾವು ನಮ್ಮ ರೋಗನ ಪರಿಹಾರ ಮಾಡ್ಕೋಬೋದು. ಈ ತುಳಸಿ ಗಿಡದ ನೀವು ಪೂಜೆ ಮಾಡೋಕ್ಕೂ ಅಷ್ಟೇ ಶ್ರೇಷ್ಠವಾದ ಗಿಡನೂ ಅಂತ ಹೇಳ್ಬೋದು. ಮತ್ತು ಇವಾಗ ನಮಗೆ 108 ರೋಗಿಗೂ ಪರಿಹಾರನೇ ಕೊಡುತ್ತೆ ಈ ತುಳಸಿ ಗಿಡ, ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಇಲ್ಲಿ ನಾನು ಒಂದು ವಿಳೆದೆಲೆ ತೊಗೊಂಡಿದ್ದೀನಿ, ಇಲ್ಲಿ ಮತ್ತು ತುಳಸಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ, ಮತ್ತು ಇಲ್ಲಿ ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ದೊಡ್ಡಪತ್ರೆ ಎಲೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಪರವಾಗಿಲ್ಲ. ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ, ಲವಂಗ 7ರಿಂದ 8, ಮತ್ತು ಮೆಣಸಿನಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಇದೆಲ್ಲ ಇದ್ಬಿಟ್ರೆ ನೋಡಿ ಇವಾಗ ಇದನ್ನು ನಾನು ಇದಂದರೆ ಕುಟ್ಬಿಟ್ಟು ಇಟ್ಕೋಬೇಕು. ಸ್ವಲ್ಪ ಇದನ್ನು ನಾವು ಕುಟ್ಬಿಟ್ಟು ಇದನ್ನು ರಸ ತೆಗಿಬೇಕಾಗುತ್ತೆ. ಬನ್ನಿ ಹಾಗಿದ್ರೆ ನಾನು ಅದರಲ್ಲಿ ಹಾಕ್ಬಿಟ್ಟು ಇದನ್ನು ರಸ ತೊಗೊತೀನಿ. ಇವಾಗ ಈ ತುಳಸಿ ಗಿಡದಿಂದ ತುಂಬ ಅಂದರೆ ತುಂಬಾ ಒಳ್ಳೆ ಔಷಧಿಗಳನ್ನು ಮಾಡ್ಕೋಬೋದು ನಾವು. ಅದಕ್ಕೋಸ್ಕರ ನೋಡಿ ಇವಾಗ ನಾನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಟ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ನೋಡಿ ಈ ಥರ ಇದು ಸಣ್ಣ ಆಗಬೇಕು ಈ ಥರ ನೋಡಿ, ಈ ಥರ ಸಣ್ಣ ಆಗಬೇಕು. ಇದನ್ನು ಒಂದು ಪ್ಲೇಟಲ್ಲಿ ತೆಗಿತೀನಿ ನಾನು. ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ರಸ ಹಿಂಡಬೇಕಾಗತ್ತೆ. ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ರಸ ಹಿಂಡಿ ನೀವು ಕೈಯಿಂದ ಬೇಡ ಅಂದರೆ ನೀವು ಒಂದು ಒಳ್ಳೆ ಕಾಟನ್ ಬಟ್ಟೆಯಿಂದ ಕೂಡ ನೀವು ಇದನ್ನು ಮಾಡ್ಕೋಬೋದು. ನೋಡಿ ಇವಾಗ ಇದು ರಸ ತೆಗೆದಿಟ್ಕೊಂಡಿನಿ, ಈ ಥರ ಆಗಿರುತ್ತೆ. ನಿಮಗೆ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಜೇನುತುಪ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಗಂಟ್ಲು ಕೆಮ್ಮಿಗೆ ಡೈಲಿ ನೀವು 2ರಿಂದ 3 ಸ್ಪೂನು ಕುಡಿತಾ ಬಂದರೆ ರೋಗ ಎಲ್ಲ ಮಾಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.